ಕಾರ್ಮಿಕರ ಕಾಯ್ದೆ ಅಡಿಯಲ್ಲಿ ಅವ್ರಿಗೆ ಬರ್ಬೇಕಾಗಿರೋ ಸುಮಾರು ಒಂದಿಷ್ಟು ಅಂಶಗಳು ಅವ್ರಿಗೆ ಬರ್ತಾ ಇಲ್ಲ. ಬಲಪಂಥಿ ಶಕ್ತಿಗಳು ಬಾಂಗ್ಲಾದೇಶ ನೆಪ ಹಿಡ್ಕೊಂಡು ಈ ವಲಸೆ ಕಾರ್ಮಿಕರ ಮೇಲೆ ದಾಳಿ ಮಾಡ್ತಿರೋದನ್ನು ಸಹ ನಾವು ಕಂಡು ಬಂದಿದ್ದು. ವಲಸೆ ಕಾರ್ಮಿಕರು ಯಾವ ರೀತಿಯಲ್ಲಿ ತಮ್ಮ ಅಧಿಕಾರಗಳು ಪಡಬಹುದು, ಕರ್ನಾಟಕದಲ್ಲಿ ಕೆಲಸ ಮಾಡಿಕೊಂಡು ಕರ್ನಾಟಕಕ್ಕೆ ಸೇವೆ ಮಾಡಿ ಈ ಕಾರ್ಮಿಕರಿಗೆ ಯಾವ ರೀತಿಯಲ್ಲಿ ಅಧಿಕಾರಗಳು ಸಿಗ್ಬಹುದಂತ ಎಲ್ಲ ನಾವು ಯೋಚನೆ ಮಾಡಕ್ಕಂತ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ವಲಸೆ ಕಾರ್ಮಿಕರು ಹೊರ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ದುಡಿಲಿಕ್ಕೆ ಬಂದಿರ್ತಾರೆ. ಅವರಿಗೆ ಎಷ್ಟು ಅನ್ಯಾಯಗಳು ಆಗ್ತಾ ಇದೆ. ಆ ವಲಸೆ ಕಾರ್ಮಿಕರಿಗೆ ರಕ್ಷಣೆ ಕೊಡಬೇಕಾಗಿದೆ. ಅದಕ್ಕಾಗಿ ನೀವು ಇವತ್ತು ಅವರ ಸಂಘಟನೆಯನ್ನು ಕಟ್ಟಿ ಎಲ್ಲ ಕಾರ್ಮಿಕ ಇಲಾಖೆಗೆ ಮತ್ತು ಜಿಲ್ಲಾಡಳಿತಕ್ಕೆ ಕೂಡ ನಾವು ಇವತ್ತು ಈ ವಿಚಾರವನ್ನು ವರದಿ ಮಾಡಿ ಮನವಿಯನ್ನು ಕೊಡ್ತೀವಿ. गलत हो रहा है और उनका शोषण किया जा रहा है। कोई लोग पैसा रख के, उनका जो सेठ है पैसा रख के उनको पैसा नहीं देता है, थोड़े दिन के बाद उनको धमकी दिया जाता है। AICCTU को हम लोग एक संगठन की तरह हम उनके साथ हैं और हम अपनी सुरक्षा के लिए ಇವತ್ತು AICCTU ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ಸ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಜಿಲ್ಲಾ ಸಮಿತಿ ವತಿಯಿಂದ ವಲಸೆ ಕಾರ್ಮಿಕರದ್ದು ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಇದು ತುಂಬಾ ನಮ್ಮನ್ಸುತ್ತೆ ತುಂಬಾ ಮುಖ್ಯವಾದ ಒಂದು ವಿಚಾರ, ಮತ್ತೆ ಮಾಡಬೇಕಾಗಿರೋ ಒಂದು ವಿಚಾರ. ಕರ್ನಾಟಕ ವ್ಯಾಪ್ತಿ ನಾವು ನೋಡೋದೇನೆಂದ್ರೆ ಸುಮಾರು ಒಂದಿಷ್ಟು ಜನ, ಲಕ್ಷಾಂತರ ಜನ ಮಧ್ಯಪ್ರದೇಶ ಇವ್ರು ಬಂದು ಬಿಹಾರ್ ಆಗಿರ್ಲಿ, ಜಾರ್ಖಂಡ್ ಆಗಿರ್ಲಿ, ವೆಸ್ಟ್ ಬೆಂಗಾಲ್, ಅಸ್ಸಾಂ, ಉತ್ತರ ಪ್ರದೇಶ್, ಛತ್ತೀಸ್ಗಢ ಎಲ್ಲ ರಾಜ್ಯಗಳಿಂದ ವಲಸೆ ಬಂದು ನಮ್ಮ ರಾಜ್ಯದಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಮಂಗಳೂರಲ್ಲೂ ಸಹ ಅಷ್ಟೇ ಜನ ಬಂದು ಕೆಲಸ ಮಾಡ್ಕೊಂಡಿರೋದು. ಆದರೆ ಅವ್ರ ಪರಿಸ್ಥಿತಿ, ಅವರ ಒಂದು ಸ್ಥಿತಿಗತಿಗಳ ಬಗ್ಗೆ ನಾವು ನೋಡಿದಾಗಲೇ ತುಂಬಾನೇ ಬೇಸರ ಅಂತ ಅನ್ಸುತ್ತೆ. ಮೊದಲನೇದಾಗಿ ಕಾರ್ಮಿಕರ ಕಾಯ್ದೆ ಅಡಿಯಲ್ಲಿ ಅವ್ರಿಗೆ ಬರ್ಬೇಕಾಗಿರೋ ಸುಮಾರು ಒಂದಿಷ್ಟು ಅಂಶಗಳು ಅವ್ರಿಗೆ ಬರ್ತಾ ಇಲ್ಲ. ಎರಡನೇದು, ಅವ್ರು ಬದುಕೋ ಒಂದು ಪರಿಸ್ಥಿತಿನಲ್ಲೂ ತುಂಬಾನೇ ಕಷ್ಟದಿದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಬಲಪಂಥಿ ಶಕ್ತಿಗಳು ಬಾಂಗ್ಲಾದೇಶ ನೆಪ ಹಿಡ್ಕೊಂಡು ಈ ವಲಸೆ ಕಾರ್ಮಿಕರ ಮೇಲೆ ದಾಳಿ ಮಾಡ್ತಿರೋದನ್ನು ಸಹ ನಾವು ಕಂಡು ಬಂದಿದ್ದು. ದಿಲ್ಜಾನ್ ಅವರ ಒಂದು ವಿಚಾರ ನಮ್ಗೆ ಕಣ್ಣೆದುರುಗಡೆ ಇದ್ದೇ ಇದೆ. ಈ ಎಲ್ಲಾ ವಿಚಾರಗಳು ಇಟ್ಕೊಂಡು ವಲಸೆ ಕಾರ್ಮಿಕರು ಯಾವ ರೀತಿಯಲ್ಲಿ ತಮ್ಮ ಅಧಿಕಾರಗಳು ಪಡಬಹುದು, ಕರ್ನಾಟಕದಲ್ಲಿ ಕೆಲಸ ಮಾಡಿಕೊಂಡು ಕರ್ನಾಟಕಕ್ಕೆ ಸೇವೆ ಮಾಡಿ ಈ ಕಾರ್ಮಿಕರಿಗೆ ಯಾವ ರೀತಿಯಲ್ಲಿ ಅಧಿಕಾರಗಳು ಸಿಗ್ಬಹುದಂತ ಎಲ್ಲ ನಾವು ಯೋಚನೆ ಮಾಡಕ್ಕಂತ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ವಲಸೆ ಕಾರ್ಮಿಕರು ಹೊರ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ದುಡಿಲಿಕ್ಕೆ ಬಂದಿರ್ತಾರೆ. ಅವರಿಗೆ ಎಷ್ಟು ಅನ್ಯಾಯಗಳು ಆಗ್ತಾ ಇದೆ. ಆ ಅನ್ಯಾಯಗಳು ಆಗಬಾರದಂತಲ್ಲಿ ಎಲ್ಲರೂ ಸ್ವತಂತ್ರ ರಾಷ್ಟ್ರದಲ್ಲಿ ಇರುವ ಎಲ್ಲರೂ ಒಟ್ಟಾಗಿರ್ಬೇಕಂತೇಳಿ, ಪ್ರಜಾಪ್ರಭುತ್ವ ದೇಶ ಅಂತ ಹೇಳಿದಕ್ಕೆ ಎಲ್ಲರಿಗೂ ಹಕ್ಕಿದೆ ಈ ದೇಶದಲ್ಲಿ ದುಡಿಲಿಕ್ಕೆ. ಅದಕ್ಕೋಸ್ಕರ ನಾವು ಅವರನ್ನು ಒಟ್ಟು ಮಾಡಿ ಅವರೊಂದು ಸಮಾವೇಶವನ್ನಿಟ್ಟು ಅವರಿಗೊಂದು ಹೊಸ ಲೀಡರ್ಶಿಪ್ ಅನ್ನು ಆಯ್ಕೆ ಮಾಡಿ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ. ಇವತ್ತು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಇಡೀ ನಮ್ಮ ಜಿಲ್ಲೆಯಲ್ಲಿ ವಲಸೆ ಕಾರ್ಮಿಕರು ಅಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮೇಲೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ದಾಳಿಗಳು ನಡೀತಾ ಇದೆ. ಮತ್ತು ಅವರಿಗೆ ವೇತನ ಕೂಡ ಅವರಿಗೆ ಕೊಡುವಾಗ ಕೆಲವು ಸಲ ಕೊಡದೆ ಅವರನ್ನು ವಂಚಿಸುವುದು ಮತ್ತು ಅವರ ಬೇರೆ 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 ರೀತಿಯಲ್ಲಿ ಅವರ ಮೇಲೆ ದಬ್ಬಾಳಿ ಆಗ್ತದೆ. ಅದಕ್ಕಾಗಿ ನಾವು ಇವತ್ತು ಆಲೋಚನೆ ಮಾಡಿದ್ದೇವೆ, ಇಡೀ ಜಿಲ್ಲೆಯಲ್ಲಿ ವಲಸೆ ಕಾರ್ಮಿಕರನ್ನು ನಾವು ಸಂಘಟನೆ ಮಾಡಿ ಅವರಿಗೆ ಅವರದೇ ಆದ ನ್ಯಾಯವನ್ನು ತೆಗೆಸಿಕೊಡ್ಲಿಕ್ಕಾಗಿ ನಮ್ಮ ಸಂಘಟನೆ ಇವತ್ತು ಮಾಡಿದ್ದೇವೆ. ಇವತ್ತೇನಾಗ್ತದೆ ಅಂದರೆ, ವಲಸೆ ಕಾರ್ಮಿಕರಂದರೆ ಅದು ಅವರದೇ ಆದ ಇಲ್ಲಿ ದಕ್ಷಿಣ ಜಿಲ್ಲೆ ದೊಡ್ಡ ಮಟ್ಟದ ಕೊಡುಗೆಗಳಿದೆ. ಇದನ್ನು ಯಾರು ಊಹೆ ಮಾಡಲಿಲ್ಲ. ಯಾಕೆಂತ ಹೇಳಿದರೆ, ಅಲ್ಲಿಂದ ಬಂದು ಇಲ್ಲಿ ದುಡಿದು ಇಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು, ದೊಡ್ಡ ದೊಡ್ಡ ಕಾಮಗಾರಿ ಎಲ್ಲ ಕಡೆಯಲ್ಲಿ ದುಡಿಯುವಂಥವರು ಈಗ ಹೆಚ್ಚಿನವರು ವಲಸೆ ಕಾರ್ಮಿಕರಿ. ಊರಿನವರು ಇಲ್ಲಿ ದಕ್ಷಿಣ ಜಿಲ್ಲೆಯವರು ಆ ಕೆಲಸಕ್ಕೆಲ್ಲ ಕಡಿಮೆ ಇರ್ತಾರೆ. ಹಾಗಾಗಿ ನಾವು ಇವತ್ತು ಹೇಳುದು, ಅವರಿಗೆ ರಕ್ಷಣೆ ಕೊಡಬೇಕಾದ್ದು ಇಲ್ಲಿ ಕಾರ್ಮಿಕ ಇಲಾಖೆ, ಇಲ್ಲಿಯ ಜಿಲ್ಲಾಡಳಿತ ಅವರಿಗೆ ಆ ವಲಸೆ ಕಾರ್ಮಿಕರಿಗೆ ರಕ್ಷಣೆ ಕೊಡಬೇಕಾಗಿದೆ. ಅದಕ್ಕಾಗಿ ನೀವು ಇವತ್ತು ಅವರ ಸಂಘಟನೆಯನ್ನು ಕಟ್ಟಿ ಎಲ್ಲ ಕಾರ್ಮಿಕ ಇಲಾಖೆಗೆ ಮತ್ತು ಜಿಲ್ಲಾಡಳಿತಕ್ಕೆ ಕೂಡ ನಾವು ಇವತ್ತು ಈ ವಿಚಾರವನ್ನು ವರದಿ ಮಾಡಿ ಮನವಿಯನ್ನು ಕೊಡ್ತೀವಿ. ವಲಸೆ ಕಾರ್ಮಿಕರ ಒಂದು ಸಂಘಟನೆ ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ, ನಿಮಗೆ ಗೊತ್ತಿರ್ಬೋದು, ವಲಸೆ ಕಾರ್ಮಿಕರು ನಮ್ಮಲ್ಲಿ ಬಿಲ್ಡಿಂಗ್ ಆಗಿರ್ಬೋದು, ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಅವ್ರ ಕಷ್ಟದ ಕೆಲಸಗಳನ್ನು ಅವರೇ ಮಾಡ್ತಾ ಇರೋದು. ಹಾಗಾಗಿ ನಮ್ಮ ಮಂಗಳೂರು ಅಂತಲ್ಲ, ಇಡೀ ದೇಶಕ್ಕೆ ಅವರ ಕೊಡುಗೆ ತುಂಬ ಇದೆ. ಹಾಗಾಗಿ ಅವರ ಒಂದು ಸಂಘಟನೆ ಮಾಡಬೇಕು. ಮತ್ತು ಅವರು ನಮ್ಮ AICCT ಸಂಘಟನೆಯ ಜಾರ್ಖಂಡ್ ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಎಲ್ಲ ಕಡೆ ನಮ್ಮ ಸಂಘಟನೆಯಲ್ಲಿ ಇದ್ದವರು. ಹಾಗಾಗಿ ಅವ್ರಿಗೇನಾದರೂ ತೊಂದರೆ ಆದರೆ ನಮಗೆ ಅಲ್ಲಿಂದ ಫೋನ್ಗಳು ಬರ್ತವೆ. ಹೀಗಾಗಿ ಅವರಿಲ್ಲಿ ತುಂಬ ಜನ ಅಂದರೆ ಒಂದು 10,000 ಜನಕ್ಕೂ ಹೆಚ್ಚು ಕಮ್ಮಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮಂಗಳೂರಲ್ಲಿ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಹಾಗಾಗಿ ಅವರ ಸುರಕ್ಷತೆ, ಮತ್ತು ಕೆಲವು ಜಾಗದಲ್ಲಿ ಅವರಿಗೆ ಸಂಬಳ ಕೊಡದೆ ಧಮಕಿ ಹಾಕೋದು, ನೀನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀಯಾ, ಕಂಪ್ಲೇಂಟ್ ಕೊಟ್ಟರೆ ನೀನನ್ನು ಕಟ್ ಮಾಡಿ ಹಾಕ್ತೇನೆ
ಆ ಥರದ ಕೆಲವು ಕಂಪ್ಲೇಂಟ್ ಬಂದಿದೆ. ಮತ್ತು ಇನ್ನು ಕೂಳೂರಲ್ಲಿ ಈಗ ನೀವು ನೋಡಿರ್ಬೋದು, ಕೂಳೂರಲ್ಲಿ ಮೊನ್ನೆ ತಾನೇ ಒಂದು 5-6 ಜನರಿಗೆ ಹೊಡೆದು ಲಾಸ್ಟಿಗೆ ನಮ್ಮ ಸಂಘಟನೆಯ ಒಬ್ಬ ಮೆಂಬರಿಗೆ ಹೊಡಿತಾರೆ. ನೀನು ಬಾಂಗ್ಲಾದೇಶದಿಂದ ಬಂದವ, ನೀನು ಬಾಂಗ್ಲಾದೇಶಕ್ಕೆ ಹೋಗಬೇಕು ಅಂತೇಳಿ. ಆದರೆ ನಾವು ನಮ್ಮ ಒಂದು AICCTU ಸಂಘಟನೆಯು ಮುಂದೆ ನಿಂತು ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟು ನಂತರ ಅವರನ್ನು ಅರೆಸ್ಟ್ ಮಾಡ್ತಾರೆ. ಅದೇ ಥರ ತುಂಬ ಕಂಪ್ಲೇಂಟ್ಗಳು ಬರ್ತಾನೆ ಇದೆ. ಬಜ್ಪೆಯಲ್ಲಿ 1-2 ವರ್ಷದ ಹಿಂದೆ ಒಬ್ಬರು ಒಂದು JCP ಆಪ್ರೇಟ್ರ್ ಅದು ಮಣ್ಣು ಗುಡ್ಡೆ ಕುಸಿದು ಅವನು ಸತ್ತೋಗಿರ್ತಾನೆ, ಮರಣ ಹೊಂದಿದ್ದ. ಆ ವಿಷಯದಲ್ಲಿ ನಾವು ಸಹ ಹೋಗಿ ನಮ್ಮ ಸಂಘಟನೆ ವತಿಯಿಂದ ಅವನಿಗೇನು ಪರಿಹಾರ ಸಿಕ್ಕಬೇಕು ಆ ಪರಿಹಾರನ ಸಹ ತೆಗೆದುಕೊಟ್ಟಿದ್ದೇವೆ. ಮತ್ತು ಇಲ್ಲಿಂದ ಫ್ಲೈಟ್ನಲ್ಲಿ ಜಾರ್ಖಂಡಕ್ಕೆ ನಾವು ಕಳಿಸಿಕೊಟ್ಟಿದ್ದೇವೆ. ಇಂಥ ಘಟನೆಗಳು ತುಂಬ ನಡೀತಾನೆ ಇದೆ. ಇನ್ನು ಮುಂದಕ್ಕೆ ಆ ಥರ ಆಗಬಾರ್ದು. ಇವರು ಸಂಘಟಿತರಾಗಬೇಕು. ಇವರು ಸಂಘಟಿತರಾಗಿ ಅವರೊಂದು ಒಂದು ಹಕ್ಕನ್ನು ಕೇಳುವಂಥ ಒಂದು ಪರಿಸ್ಥಿತಿ ಬರಬೇಕು ಅಂತೇಳಿ ನಾವು ಅವರನ್ನೆಲ್ಲ ಸಂಘಟನೆ ಮಾಡ್ತಾ ಇದ್ದೇವೆ. मैं मोहम्मद अमन हुसैन तुर्क सोनू 2009 बैंगलोर आया मैं 2009 31 जनवरी को। जब से 15 साल से मैं इधर हूँ और 15 साल के अंदर मैंने देखा है कि जो भी बाहर से झारखंड यूपी बिहार से लोग आए हैं कमाने के लिए, अपना मजदूरी करते हैं, अपना जीवन यापन करते हैं। वो लोग छोटे छोटे काम करके छोटे छोटे सैलरी में काम करते हैं, मजदूरी करते हैं, अपना लाइफ ज़िंदगी को चला रहे कैसे भी करके। लेकिन कुछ बीते वर्षों में हम लोगों ने ये भी देखा है कि उनके साथ गलत हो रहा है और उनका शोषण किया जा रहा है। कोई लोग पैसा रख के, उनका जो सेठ है पैसा रख के उनको पैसा नहीं देता है। थोड़े दिन के बाद उनको धमकी दिया जाता है। अगर यदि जोर से पैसा पूछा गया तो वो धमकी देते कि अगर ज़्यादा बात किया तो जाओ, जिसको बुलाना है बुलाओ, लेके आओ, जो करना करो, क्या करता है देखेंगे, बुलाओ। तो इन लोगों को सपोर्ट नहीं है किसी का। ये बेचारे अकेले हैं, डर जाते हैं। और यही डर को ख़त्म करने के लिए हम एक संगठन बना रहे हैं और यूनियन बना रहे हैं। जो भी इन प्रवासी मजदूर को प्रॉब्लम करेंगे या आगे चल के प्रॉब्लम करते हैं, उनके साथ हम लीगली अपना पेश आएंगे। जो भी लीगल प्रोसीजर है उसके साथ हम लोग करेंगे। हम लोग AICCTU के साथ संगठन बना रहे हैं, यूनियन बना रहे हैं। हमारा खुद का यूनियन होगा जिसका लीडर हम लोग खुद होंगे और हमारे AICCTU वाले लीडर हैं, नेता हैं, उन लोगों के साथ हम लोग कर रहे हैं। आगे चल के हम लोग इनको सपोर्ट देंगे। ये सपोर्ट के साथ साथ ये मजबूत बनेंगे, ये अपना रक्षा खुद से करेंगे। प्रवासी मजदूर किसी का गुलाम नहीं है, वो काम करने आए हैं। मेरा नाम मोहम्मद आसिफ है और मैं नॉर्थ इंडिया से हूँ। एक्चुअली यहाँ पर जो मैंगलोर में जो सारे प्रवासी है जो बाहर स्टेट से आए हुए हैं, उनको यहाँ के लोकल सपोर्ट भी काफ़ी बढ़िया है। लेकिन कुछ समय में यहाँ पर इस तरह की जो भी दुर्घटना हुई है उन लोगों के साथ काफ़ी अच्छे तरह से उनके साथ ट्रीटमेंट नहीं हुआ कि कुछ लोग अभी जो है यहाँ पर काफ़ी लोगों को, बाहर वाले को तकलीफ दे रहे हैं। लेकिन उनके वजह से उन सभी लोगों के साथ काफ़ी दहशत है, उनके मन में काफ़ी डर है। तो उनके सुरक्षा के लिए हम यहाँ पर सभी एक साथ AICCIU के तरफ से एक संगठन हो रहा है जो हम लोग अपने सुरक्षा के लिए ये बना रहे हैं। और AICCTU को हम लोग एक संगठन की तरह हम उनके साथ हैं और हम अपनी सुरक्षा के लिए हम लोग उनके साथ खड़े हैं। सो थैंक यू।